ಹುಳಿಯಾರಿನಿಂದ ಒಂದು ಆಘಾತಕಾರಿ ಸುದ್ದಿ ಹೊರಬೀಳ್ತಿದೆ. ಕೂಡಿಟ್ಟ ಹಣ ಸಿಗದೆ ಬಡವರ ಬದುಕು ಬೀದಿಗೆ ಬಂದಿದೆ. ಹತಾಶೆಗೊಂಡ ಜನರು ಶಾಸಕರ ಮುಂದೆಯೇ ವಿಷ ಕುಡಿಯಲು ಮುಂದಾದ ಘಟನೆ ಇಡೀ ತಾಲೂಕನ್ನೇ ಬೆಚ್ಚು ಬೀಳಿಸಿದೆ. ಹುಳಿಯಾರಿನ ದೇವರಾಜ ಅರಸು ಪತ್ತಿನ ಸಹಕಾರ ಸಂಘದಲ್ಲಿ ಪಿಗ್ಮಿ ಹಣ ಉಳಿತಾಯ ಮಾಡಿದ ಬಡವರ ಕನಸು ಈಗ ನುಚ್ಚುನೂರಾಗಿದೆ. ಮಕ್ಕಳ ಮದುವೆ, ವಿದ್ಯಾಭ್ಯಾಸ ಹಾಗೂ ಸ್ವಂತ ಮನೆಯ ಆಸೆಯಿಂದ ಬೆವರಿಸಿ ದುಡಿದ ಹಣವನ್ನ ಸಂಘಕ್ಕೆ ಕಟ್ಟಿದ್ದ ಜನರಿಗೆ ಈಗ ಕಣ್ಣೀರು ಒಂದೇ ದಾರಿಯಾಗಿದೆ. ಸಂಘದ ಪದಾಧಿಕಾರಿಗಳು ಕಚೇರಿಗೆ ಬೀಗ ಜಡಿದು ತಲೆಮರೆಸಿಕೊಂಡಿರುವುದು ಇವರ ಆತಂಕವನ್ನ ಇಮ್ಮಡಿಗೊಳಿಸಿದೆ. ಇಂದು ಸಂತ್ರಸ್ತರು ಶಾಸಕ ಸಿಬಿ ಸುರೇಶ್ ಬಾಬು ಅವರನ್ನ ಭೇಟಿ ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡರು. ಈ ವೇಳೆ ತೀವ್ರ ಹತಾಶೆಗೊಂಡ ಕೆಲವರು, ನಮಗೆ ಹಣ ಸಿಗದಿದ್ದರೆ ಸಾವು. ಅದೊಂಚೂರು ಎಲ್ಲಿ ಇದಾಗಿದೆ, ಇವ್ರಿಗೆ ಹಿಂಗೆ ಅದನ್ನ ನ್ಯಾಯ ಒದಗಿಸ್ಕೊಡ್ತೀರಾ, ಅದೊಂಚೂರು ಪ್ಲಾನ್ ಮಾಡ್ಕೊಡ್ಬೇಕಲ್ಲ. ಖಂಡಿತ ಮಾಡ್ತೀವಿ ಸರ್. ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೇಳಿದೆ ಸರ್. ಹೌದು, ಈಗ ನಾವು ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಮಾಡಿಸ್ತೀವಿ ಸರ್. ಮಾಡಿಸಿ ಅದನ್ನೊಂಚೂರು ಪಾಪ ಇವ್ರಿಗೆ ಹೆಂಗಾರು ನ್ಯಾಯ ಕೊಡಿಸ್ಬೇಕು. ನೀವು ಟ್ರೈ ಮಾಡಿ. ಈಗ ಯಾರು ಒಬ್ರು ವರ್ಷಕ್ಕೊಬ್ರು ಉಟ್ಕೋತಾರೆ ಈ ಥರ ಮೋಸ ಮಾಡೋದಕ್ಕೆ. ಆದ್ರೆ ಗತಿ ಹೇಳಿ, ನಿಮ್ಮನ್ನು ನಂಬ್ಕೊಂಡಿರ್ತೀವಲ್ಲ ಜನ, ಪಾಪ ಬಡವರು ನಂಬ್ಕೊಂಡು ಅದೊಂಚೂರು ಇಮಿಡಿಯೇಟ್ ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಜನಗಳು ಮಾಡ್ಕೊಂಡು ಜೀವನ ಮಾಡೋರು, ಅಂಗಡಿ ಇಟ್ಕೊಂಡು ಅಂಥವ್ರದ್ದು ಎಲ್ಲ ವಾರದಲ್ಲಿ ಮಾಡ್ತಾರಂತೆ, ಬರ್ತಾರೆ. ನಾಳೆ ಕಳಿಸ್ತಾರೆ. ಇದನ್ನ ಮಾಡ್ಕೊಳ್ಳೋದು ಆಮೇಲೆ